ಹಲೋ ವಿವರ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಎಂದಿನಂತೆ ನಂದು ಮಾರ್ನಿಂಗ್ ರೂಟೀನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಹಾಗೆಯೇ ಇವತ್ತು ಬಂದ್ಬಿಟ್ಟು ನನ್ನ ಡಯೆಟ್ನ ಸಿಕ್ಸ್ತ್ ಡೇ ನಡೀತಾ ಇರೋದು. ಸೊ 20 ಡೇಸ್ ಚಾಲೆಂಜಲ್ಲಿ ಆಲ್ರೆಡಿ 5 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ಇದು ಸಿಕ್ಸ್ತ್ ಡೇದು. ಆಲ್ರೆಡಿ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದು ಕೂಡ ನಾನು ರಿವೀಲ್ ಮಾಡಿದ್ದೀನಿ. ಸೊ ಜಸ್ಟ್ 4 ಡೇಸಿಗೆ ನನಗೆ 1.5 kg ಅಷ್ಟು ಲಾಸ್ ಆಗಿದೆ. ಸೊ ಪರವಾಗಿಲ್ಲ, ನಾವು ಮಾಡ್ತಿರೋದು ವರ್ಕೌಟ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಯಾರೆಲ್ಲ ಫಾಲೋ ಅಪ್ ಮಾಡ್ತಿದ್ದಾರೆ, ಸೊ ನೀವು ಕೂಡ ನಿಮ್ಮ ವೆಯ್ಟನ್ನು ಚೆಕ್ ಮಾಡಿಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಲಾಸ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು. ಸಿಕ್ಸ್ತ್ ಡೇ ನಡೀತಾ ಇದೆ. ಹಾಗೆ ಇವತ್ತು ಫಾಸ್ಟಾಗಿ ವೆಯ್ಟ್ ಲಾಸ್ ಆಗುವಂಥದ್ದು ಒಂದು ಏನು ಬೇಸನ್ ಚಿಲ್ಲಾನ ಹೇಳ್ಕೊಡ್ತಿದ್ದೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಸೊ ಇವತ್ತು ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನಾನು ಏನು ತೊಗೊಳ್ತಿದ್ದೀನಿ, ಜೀರಾ ವಾಟರ್. ಸೊ ಅದನ್ನು 5 to 8 ಮಿನಿಟ್ಸ್ ಅದನ್ನು ಕಂಪ್ಲೀಟಾಗಿ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ನೀರನ್ನ ಕುಡಿತೀನಿ ನಾನು. ಸೊ ಇದನ್ನು ಕೂತ್ಕೊಂಡು 1/4 ಗಂಟೆ ಆಗಲಿ 20 ನಿಮಿಷ ಆಗಲಿ ಸಿಪ್ಪೆ ನಾನು ಕುಡಿಯೋದು, ಬಿಸಿ ಆಗಿರೋದನ್ನೇ ನಾನು ಕುಡ್ಕೊಳ್ಳೋದು. ಇದಕ್ಕಂತೂ ತುಂಬಾ ಟೈಮ್ ಕೊಡ್ತೀನಿ, ಮಾರ್ನಿಂಗು ಮತ್ತು ರಾತ್ರಿ ಹೊತ್ತು ಯಾವಾಗ ಕುಡಿತೀನಿ ಆ ಟೈಮಲ್ಲಿ. ಸೊ ಹಾಗೆಯೇ ನಾನಿವತ್ತು ಓಟ್ಸ್ ಪಡ್ಡಿಂಗ್ ಮಾಡ್ಕೊಂಡಿದ್ದೆ. ಇದು ಒಂಥರ ಡಿಫ್ರೆಂಟ್ ಫ್ಲೇವರ್ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ನೀವೊಂದ್ಸಲ ಈ ಥರ ಟ್ರೈ ಮಾಡಿ. ಇದು ಕ್ಯಾರೆಟ್ ಓಟ್ಸ್ ಪಡ್ಡಿಂಗು ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ನನಗಂತೂ ಕ್ಯಾರೆಟ್ ಹಲ್ವಾ ತಿಂದಷ್ಟೇ ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಅಷ್ಟೇ, ಬೇರೇನಿಲ್ಲ. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸೊ ಈಗ ನಾನು ಯೂಸ್ ಮಾಡ್ತಿರೋ ಅಂಥ ಓಟ್ಸು ನೆನ್ನೆನೇ ಇಂಟ್ರೊಡ್ಯೂಸ್ ಮಾಡಿದ್ದೆ. ಸೊ ಇದು ಕೂಡ ರೋಲ್ಡ್ ಓಟ್ಸು ಲಯನ್ದು. ಸೊ ಇದು ವೆರೈಟಿನಲ್ಲಿ ಇದೆ, ನೀವು ಯಾವ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಈಗ ಪಡ್ಡಿಂಗ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹಿಂದಿನ ದಿನ ರಾತ್ರಿನೇ ನಾನು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಡೈಲಿ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ಸೊ ನೀವು ಯಾವ ಫ್ಲೇವರ್ ಇಷ್ಟ ಆಗುತ್ತೆ, ಸೊ ಅದನ್ನು ನೀವು ಟ್ರೈ ಮಾಡ್ತೀರಾ ಅಲ್ವಾ. ಸೊ ಹೇಗಿತ್ತು ಅಂತಲೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಟೇಸ್ಟ್ ಎಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಈಗ 6 ಸ್ಪೂನಷ್ಟು ರೋಲ್ಡ್ ಓಟ್ಸನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದು ಬೇಸಿಕ್ಕಾಗಿ ಇರೋವಂಥದ್ದು, ಇದು ಪಡ್ಡಿಂಗ್ ಮಾಡೋದಕ್ಕೆ ಅಂತ ಹೇಳಿ, ಓಟ್ಸ್ ಪಡ್ಡಿಂಗು. ಹಾಗೆಯೇ ಕಾಯಿಸಿ ಆರಿಸಿರೋ ಅಂಥ ಕೆನೆ ತೆಗ್ದಿರೋ ಅಂಥ ಅರ್ಧ ಲೋಟ ಹಾಲನ್ನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಒಂದು ಅರ್ಧ ಕ್ಯಾರೆಟ್ನ ತುರಿದ್ಬಿಟ್ಟು ಅದನ್ನು ಹಾಕಿದ್ದೀನಿ, ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇದಕ್ಕೆ ಒಂದು ಬನಾನಾ ಕೂಡ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಫ್ರೂಟ್ಸು ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಈಗ ನನ್ನ ಹತ್ರ ಬಾಳೆಹಣ್ಣಿದೆ ಮತ್ತು ಆ್ಯಪಲ್ ಇದೆ ನಮ್ಮ ಮನೆಯಲ್ಲಿ. ಸೊ ಈಗ ನಾನು ಬೇರೆ ಹಣ್ಣು ತೊಗೊಂಡು ಬರಬೇಕು ಅಂತ ಹೇಳಿದ್ರೆ ನಾನು ಟೌನಿಗೆ ಹೋಗಬೇಕು. ಸೊ ಟೌನಿಗೆ ಹೋದಾಗ ಬೇರೆ ಹಣ್ಣುಗಳನ್ನ ತೊಗೊಂಡು ಬರ್ತೀನಿ, ಹಾಗೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ನನ್ನ ಹತ್ರ ಇರೋದು ಇದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಿಮಗೆ ಯಾವುದು ಸಿಗುತ್ತೋ, ನೀವು ಟೌನಲ್ಲೇ ಇದ್ರೇ ಅಲ್ಲಿ ಬೇರೆ ಫ್ರೂಟ್ಸ್ನ ತೊಗೊಂಡು ಬಂದು ಡಿಫ್ರೆಂಟಾಗಿ ಟ್ರೈ ಮಾಡಿ, ಓಕೆನಾ. ಸೊ ಅದಾದಮೇಲೆ 1.5 ಸ್ಪೂನಷ್ಟು ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿದು ಬಾಟಲ್ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ನೀವು. ಇದು ನಮ್ಮ ತೋಟದಲ್ಲೇ ಇದ್ದಿದ್ದು ಜೇನು. ಸೊ ಅದನ್ನು ಸ್ಟೋರ್ ಮಾಡಿ ಇಟ್ಟಿದ್ವಿ ಬಾಟಲ್ನಲ್ಲಿ. ಅದೇ ಜೇನುತುಪ್ಪನ ನಾನು ಯೂಸ್ ಮಾಡ್ತಿರೋದು. ಬೇರೆ ಏನು ಯಾವುದು ಹೊಸ್ದಾಗಿ ತೊಗೊಂಡು ಬಂದಿಲ್ಲ. ಅದು ಖಾಲಿ ಆದಮೇಲೆ ತೊಗೊಂಬರೋಣ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಸೊ ಅದೇ ಜೇನುತುಪ್ಪ ತುಂಬಾ ಚೆನ್ನಾಗಿದೆ. ಸೊ ಯಾವುದೇ ಕೆಮಿಕಲ್ಸ್ ಅದೇನು ಯೂಸ್ ಮಾಡಿಲ್ಲ, ಅದು ಒರಿಜಿನಲ್ ಜೇನುತುಪ್ಪ ಅದು. ಸೊ ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ, ನಿಮಗೆ ಯಾವ ಫ್ರೂಟ್ಸ್ ಬೇಕೋ, ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ಹಾಕ್ಕೊಳ್ಳಿ. ಓವರ್ ನೈಟ್ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ತಿನ್ಕೊಳ್ಳಿ ಅದನ್ನು, ಆಯಿತಾ. ಡಿಟಾಕ್ಸ್ ಡ್ರಿಂಕ್ ಆದಮೇಲೆ ಒಂದು 1/4 ಗಂಟೆ ಇಲ್ಲ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಓಟ್ಸ್ ಪಡ್ಡಿಂಗ್ನ ತಿನ್ಕೊಳ್ಳೋದು ಒಳ್ಳೆಯದು. ಈಗ ಇವತ್ತು ಜವಳಿಕಾಯಿ ಕೂಡ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವತ್ತು ಆ ರೆಸಿಪಿನ ತೋರಿಸ್ತಾ ಇದ್ದೀನಿ. ನನಗೊಬ್ಳಿಗೆ ಅಂತ ಹೇಳಿದ್ದು ಪಲ್ಯ ಮಾಡ್ಕೊಂಡಿದ್ದು, ಹಾಗಾಗಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಜವಳಿಕಾಯಿನ ಹೆಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅರಶಿನ ಪುಡಿ ಉಪ್ಪನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ನೆನೆ ಹಾಕಿದ್ದೆ. ಏಕೆಂದರೆ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ಹೋಗಲಿ ಅಂತ ಹೇಳಿಬಿಟ್ಟು ನೆನೆ ಹಾಕ್ಕೊಂಡು ಆಮೇಲೆ ವಾಶ್ ಮಾಡಿ ತಕ್ಕೊಂಡಿರೋದಿದ್ದು. ಸೊ ಈಗ ಇದನ್ನು ಕುಕ್ಕರಲ್ಲಿ ನಾನು ಬೇಯಿಸ್ತಾ ಇಲ್ಲ, ಜಸ್ಟ್ ಹಾಗೆ ಒಲೆ ಮೇಲೇ ಒಂದು ಪಾತ್ರೆನೆಲ್ಲ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಕುದಿನ. ಸೊ ಲಾಸ್ಟ್ ಟೈಮ್ ನಾನು ನಿಮಗೆ ಫ್ರೈ ಮಾಡೋದನ್ನು ಹೇಳ್ಕೊಟ್ಟಿದ್ದೆ.
ಈ ಸಲ ಬೇಯಿಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಜವಳಿಕಾಯಿ. ಸೊ ಅದನ್ನು ಟ್ರೈ ಮಾಡಿ. ಸೊ ಈಗ ನಾನು ಪಕ್ಕದ ಒಲೆಯಲ್ಲಿ ಜವಳಿಕಾಯಿನ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಶೇಂಗಾನ ಹುರಿದಿಟ್ಕೊಂಡಿರೋದದು ಹುರಿದಿಟ್ಕೊಂಡಿರೋದನ್ನು ಶೇಂಗಾನ ನಾನು ಜಾರ್ ಒಳಗಡೆ ಹಾಕ್ಕೊಂಡು ಇವಾಗ ಒಂದು 5 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರದ ಪುಡಿನ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಆ್ಯಸ್ ಪರ್ ದ ಟೇಸ್ಟ್. ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ. ಸೊ ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ತರಿಯಾಗಿ. ಈಗ ಒಂದು ಬಾಣಲೆನಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಈಗ ಇದಕ್ಕೆ ಸಾಸಿವೆ, ಜೀರಿಗೆನ ನೀವು ಮಾರ್ನಿಂಗು ಡಿಟಾಕ್ಸ್ ಡ್ರಿಂಕಿಗೆ ಯೂಸ್ ಮಾಡಿರ್ತೀರಲ್ವ, ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ವೇಸ್ಟ್ ಆಗಲ್ಲ. ಓಕೆನಾ. ಇದು ಜೀರಿಗೆ ಎಲ್ಲ ಹಾಕಿ ಆದಮೇಲೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ಸೊ ಅದನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಚಿಟಪಟ ಅಂತ ಅಂದಮೇಲೆ ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅಂತ ಸಿಡಿದ್ಮೇಲೆ ಎಣ್ಣೆ ಎಲ್ಲ ಕಾದ್ಮೇಲೆ ಸೊ ಈಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇವೆರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಅದು ಆರಾಮ ಬರೋವರೆಗೂ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಅದಾದಮೇಲೆ ಒಂದೇ ಒಂದು ಟೊಮೊಟೊ ಹಣ್ಣು ಜಾಸ್ತಿ ಹಾಕ್ಕೊಳ್ಬೇಡಿ, ಹುಳಿ ಅಂತ ಅನಿಸುತ್ತೆ. ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಪಕ್ಕದಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಕುದಿಯೋಕೆ ಇಟ್ಟಿದ್ದೆ ಅಲ್ವಾ, ನೋಡಿ ಬೇಯಿಸಿದ ಮೇಲೆ ಈ ಕಲ್ಲರಿಗೆ ಟರ್ನ್ ಆಗುತ್ತೆ, ಅದು ಆಗ ಬೆಂದಿದೆ ಅಂತ ಹೇಳಿ ಅರ್ಥ. ಇಲ್ಲಾಂದರೆ ಕೈಯಲ್ಲಿ ಒಂದು ಪೀಸ್ನ ಇಸ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ಲವೋ ಅಂತ ಹೇಳಿಬಿಟ್ಟು. ಸೊ ಅದನ್ನು ಕೂಡ ಈ ಒಗ್ಗರಣೆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಯಿಸಿರೋದ್ರಿಂದ ಜವಳಿಕಾಯಿನ ಮತ್ತೆ ಜಾಸ್ತಿ ಟೈಮು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದು 2 ಮಿನಿಟ್ಸ್ ನಾವು ಫ್ರೈ ಮಾಡಿದ್ರೆ ಸಾಕು. ಸೊ ಅರ್ಜೆಂಟಾಗಿ ನಿಮಗೆ ಪಲ್ಯ ಮಾಡ್ಕೊಳ್ಬೇಕು ಅಂತಂದರೆ, ಮನೇಲಿ ಜವಳಿಕಾಯಿ ಇತ್ತು ಅಂತ ಹೇಳಿದ್ರೆ ಈ ಥರ ಬೇಗ ಅಂದರೆ ಬೇಗ ಆಗೋಗ್ಬಿಡತ್ತೆ. ಎಷ್ಟು ಒಂದು 10 ಮಿನಿಟ್ಸಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ನಿಮಗೆ. ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಾವು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಏನು ಆ ಪೌಡರ್ಗೆ ವಾಟರ್ನ ಹಾಕಿರೋಲ್ಲ, ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡಿರಲ್ಲ, ಅದು ಗಟ್ಟಿಯಾಗೇ ಇರುತ್ತಲ್ವ. ಸೊ ಅಲ್ಲಲ್ಲೇ ಕೂತ್ಕೊಂಡ್ಬಿಡುತ್ತೆ. ಆ ಮಸಾಲೆ ಎಲ್ಲ ಜವಳಿಕಾಯಿಗೆ ಸ್ಪ್ರೆಡ್ ಆಗಬೇಕು ಅಂತ ಹೇಳಿದ್ರೆ, ಈರುಳ್ಳಿಗೆಲ್ಲ ಟೊಮೊಟೊಗೆಲ್ಲ ಸ್ಪ್ರೆಡ್ ಆಗಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ನೀರನ್ನ ಆ್ಯಡಪ್ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡಪ್ ಮಾಡ್ಕೊಳ್ಳಿ. ಹಾಗೆ ಖಾರದ ಪುಡಿ ಎಲ್ಲದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟಿದ್ದೀವಲ್ವ, ಸೊ ಈಗ ಅವಶ್ಯಕತೆ ಏನಿಲ್ಲ. ಸೊ ನೀವು ಟೇಸ್ಟನ್ನು ನೋಡಿಕೊಂಡು ಬೇಕೋ ಬೇಡವೋ ಅಂತ ಹೇಳಿ ಮತ್ತೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ನೀರನ್ನ ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ. ಸೊ ನಾನು 12:15 12:45 ಸ್ಟಾರ್ಟ್ ಮಾಡಿದ್ದು, 1:15 ರೆಡಿಯಾಗಿ ಹೋಗ್ಬಿಡ್ತು, ಅಂದರೆ ಚಪಾತಿ ಇದು ಎಲ್ಲನ. ಈಗ ನಾನು ಊಟಕ್ಕೆ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ, ಹಾಗೆ ಚವಳಿಕಾಯಿ ಪಲ್ಯ, ಹಾಗೆ 2 ಚಪಾತಿ. ಸೊ ನೀವು ನಾರ್ಮಲ್ಲಾಗಿ ವೆಯ್ಟ್ ಲಾಸ್ ಮಾಡ್ತಿರೋರು ನೀವು 1 ಚಪಾತಿ ತೊಗೊಂಡ್ರು ಓಕೆ. ನಾನು ಫೀಡಿಂಗ್ ಮಾಡ್ತಿರೋದ್ರಿಂದ 2 ತೊಗೊಳ್ತಾ ಇದ್ದೀನಿ. ಸೊ ನಿಮಗೆ ಹೆಂಗೆ ಅನಿಸುತ್ತೆ, ನಿಮಗೆ ಡಯಟ್ ಮಾಡ್ತಿರೋದು ನಿಮಗೆ ಇನ್ನೂ ಬೇಗ ರಿಸಲ್ಟ್ ಬರಲಿ ಅನ್ನೋದಾದರೆ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ. ಈಗ ನಾನು ಸಂಜೆ ಯಾವ ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತಿಲ್ಲ, ಡೈರೆಕ್ಟ್ ಲಂಚಿಗೆ ಬಂದುಬಿಟ್ಟಿದ್ದೀನಿ. ಸೊ ಎಷ್ಟು ಗಂಟೆಗೆ 6:30 ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. 7 ಗಂಟೆ 7:15 ನಾನು ತಿನ್ಕೊಂಡ್ಬಿಡ್ತೀನಿ. ಈಗ ಒಂದು 4 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಡಲೆ ಹಿಟ್ಟು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಒಂದು 3 ಸ್ಪೂನ್ ಹಾಕ್ಕೊಳ್ಳಿ, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಜೀರಿಗೆ, ಹಾಗೆಯೇ ಪೆಪ್ಪರ್ ಪೌಡರ್ನೆಲ್ಲ ಯೂಸ್ ಮಾಡಬೇಕಾದ್ರೆ ಇನ್ಸ್ಟೆಂಟಾಗಿ ನೀವೇ ಆವಾಗಲೇ ಮೆಣಸನ್ನು ಜಜ್ಕೊಂಡ್ಬಿಟ್ಟು ಆವಾಗಲೇ ಯೂಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ.
ಇದಿಷ್ಟನ್ನು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಅಂದರೆ ಅದು ಓಟ್ಸಿಗಾಗಲಿ ಬೇಸನ್ಗಾಗಲಿ ಎಲ್ಲದಕ್ಕೂ ನೀಟಾಗಿ ಅಂಟ್ಕೊಳ್ಬೇಕಲ್ವ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು 1 ಟೊಮೊಟೊ ಹಣ್ಣು ಮತ್ತು ಅರ್ಧ ಕ್ಯಾರೆಟು. ಈಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ವೆಯ್ಟ್ ಲಾಸ್ಗೆ. ಈ ತರಕಾರಿನ ತೊಗೊಂಡ್ರೆ ನಮಗೆ ಬೇಗ ಅಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಅದಕ್ಕಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹಾಲು ಸೋರೆಕಾಯಿ ಇದೆ ಅಲ್ವಾ, ಹಾಲು ಸೋರೆಕಾಯಿನ ನೀವು ಯಾವ ಥರನಾದರೂ ಯೂಸ್ ಮಾಡಿ, ಬೇಗ ಅಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಈ ಹಾಲು ಸೋರೆಕಾಯಿನ ಯೂಸ್ ಮಾಡಿರೋ ಅಂಥ ಓಟ್ಸ್ ಚಿಲ್ಲಾನ ಮಾಡ್ತಾಯಿದ್ದೀನಿ ಇವತ್ತು. ಇದು ಇಂಪಾರ್ಟೆಂಟು. ಇದೇ ನಾನು ನಿಮಗೆ ಹೇಳಕ್ಕೆ ಬಂದಿದ್ದು, ಓಟ್ಸ್ ಚಿಲ್ಲ ಹಾಲು ಸೋರೆಕಾಯಿನಲ್ಲಿ ಮಾಡ್ತಾ ಇರೋದು. ಹಾಲು ಸೋರೆಕಾಯಿನೂ ಕೂಡ ನಮಗೆ ವೆಯ್ಟ್ ಲಾಸ್ಗೆ ಬೇಗ ಅಂದರೆ ಫಾಸ್ಟ್ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಸೊ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಅದು ಒಂದನ್ನೇ ಕೂಡ ನಾವು ಪಲ್ಯ ಮಾಡ್ಕೊಳ್ಬೋದು. ಸೊ ಎಲ್ಲ ಪಲ್ಯನೂ ಹಾಕ್ಕೊಳ್ತಿದ್ದೀನಿ, ಎಲ್ಲ ತರಕಾರಿನೂ ಹಾಕ್ಕೊಳ್ತಿದ್ದೀನಲ್ವ, ಸೊ ಅದಕ್ಕೆ ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಅದೆಲ್ಲದು ತರಕಾರಿ ಎಲ್ಲ ಅಂಟ್ಕೊಳ್ಬೇಕಲ್ವ, ನಾವು ದೋಸೆ ಥರ ಮಾಡ್ಕೊಳ್ಳೋದಲ್ವ, ಹಾಗಾಗಿ ಇನ್ನೊಂದು ಸ್ವಲ್ಪ 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು, ಇದಕ್ಕೆ ಓಟ್ಸ್ನ ನಾನು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ನಾನು ನಿಮಗೆ ನಿನ್ನೆನೂ ಕೂಡ ತೋರಿಸಿದ್ದೆ, ಮೊನ್ನೆನೂ ತೋರಿಸಿದ್ದೆ. ಸೊ ಅದನ್ನು ಸ್ವಲ್ಪ ಇಲ್ಲಿ 1-2 ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಅದು ದೋಸೆ ಥರ ಹಾಕೋದಕ್ಕೆ ಬರಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ದೋಸೆ ಕನ್ಸಿಸ್ಟೆನ್ಸಿನಲ್ಲಿ ನೀವು ಮಸಾಲೆ ದೋಸೆ ಅಂದರೆ ಈರುಳ್ಳಿ ದೋಸೆ ಎಲ್ಲ ಮಾಡ್ಕೊಳ್ತೀರಲ್ವ, ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ಒಂದು 5 ಮಿನಿಟ್ಸ್ ಹಾಗೆ ಬಿಡಬೇಕಷ್ಟೆ. ಅಂದರೆ ಜಾಸ್ತಿ ಏನು ನೆನೆಯೋದು ಬೇಡ. ನೆನೆಯೋದಕ್ಕೆ ಅಂದರೆ ಬರೀ ತರಕಾರಿ ಹಾಕಿರೋದಲ್ವ, ನಾವು ಸೋಡಾ ಅದು ಇದು ಏನೂ ಹಾಕಿಲ್ಲ. ಸೊ ಹಾಗಾಗಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಈಗ ಒಂದು ತವಾನ ಕಾಯೋದಕ್ಕಿಟ್ಟು ಈಗ ಇದನ್ನು ಹಾಕ್ಕೊಳ್ಬೇಕು. ಸಣ್ಣದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅದು ಅಷ್ಟೂ ಒಂದಕ್ಕೆ ಹಾಕ್ಕೊಳ್ಬೋದು, ಬಟ್ ದಪ್ಪ ಬರುತ್ತಲ್ವ, ಅದು ಬೆಂದಿದೆ ಅಂತ ಅನಿಸಲ್ಲ. ಕಡಲೆ ಹಿಟ್ಟು ಎಲ್ಲ ಬೇಯಬೇಕಲ್ವ, ಓಟ್ಸ್ ಎಲ್ಲನ, ಹಾಗಾಗಿ ಅಷ್ಟು ಚೆನ್ನಾಗಿರಲ್ಲ. ಸಣ್ಣದಾಗಿ ಎರಡನ್ನ ಮಾಡ್ಕೊಳ್ಳಿ. ಇದಕ್ಕೆ ನಾನು ಮೇಲ್ಗಡೆ ಆಲಿವ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಈ ಥರ ಹಾಕಿದ್ರೆ ಆಲಿವ್ ಆಯಿಲ್ನೇ ಯೂಸ್ ಮಾಡೋದು. ಸೊ ಅದು ತುಂಬ ರೆಸಿಪೀಸ್ಗಳಲ್ಲೂ ನಾನು ಶೇರ್ ಮಾಡಿದ್ದೀನಿ ಕೂಡ. ಈಗ ಆಲಿವ್ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ಸೊ ಈ ಥರ ದೋಸೆನ ನಾನು ಓಟ್ಸ್ ಚಿಲ್ಲಾನ ನಾನು 2 ಮಾಡ್ಕೊಂಡಿದ್ದೆ. ಎಷ್ಟು ಒಂದು 4-5 ಸ್ಪೂನು ಕಡಲೆ ಹಿಟ್ಟು ಮತ್ತು ಒಂದು 3 ಟೇಬಲ್ ಸ್ಪೂನು 4 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಂಡ್ರೆ, ಇನ್ನು ಮಿಕ್ಕಿದ್ದೆಲ್ಲ ತರಕಾರಿ ಹಾಕ್ಕೊಂಡ್ರೆ ಸಂಜೆ ನಮಗೆ ಡಿನ್ನರ್ಗೆ ರೆಡಿ ಆಗೋಯ್ತು ಅಲ್ವಾ. ಸೊ ಒಂದು 10 ಮಿನಿಟ್ಸಲ್ಲಿ ಬೇಗ ಅಂದರೆ ಬೇಗ ಆಗುವಂಥದ್ದಿದ್ದು. ಹಾಗೆಯೇ ಹಾಲು ಸೋರೆಕಾಯಿನ ಯೂಸ್ ಮಾಡಿರೋದ್ರಿಂದ ವೆಯ್ಟ್ ಲಾಸ್ ಫಾಸ್ಟಾಗಿ ಆಗುತ್ತೆ. ಇದನ್ನು ಕೂಡ ಒಂದು ಸಲ ಟ್ರೈ ಮಾಡಿ. ಇದು ತಿಂದಮೇಲೆ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು, ಮತ್ತು ಹೇಗಾಯಿತು, ನಿಮ್ಮ ವೆಯ್ಟ್ ಎಲ್ಲ ಎಷ್ಟಿದೆ ಇವಾಗ, ಯಾರೆಲ್ಲ ಫಾಲೋ ಅಪ್ ಮಾಡ್ತಿದ್ದೀರಾ, ದಯವಿಟ್ಟು ಒಂದು ಸಲ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ ಅಂತ ಹೇಳ್ತಾ, ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಓಟ್ಸ್ ಚಿಲ್ಲ ನಾನು ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಓಟ್ಸ್ ಪಡ್ಡಿಂಗ್ ಮಾಡೋದು, ಹಾಗೆಯೇ ಸಂಜೆ ಓಟ್ಸ್ ರೆಸಿಪೀಸ್ನ ಮಾಡೋದು ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಒಂದೇ ಥರ ತಿಂದರೆ ಬೇಜಾರಾಗುತ್ತಲ್ವ. ಸೊ ಇದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಏನು ಎಗ್ಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮ್ಲೆಟ್ ಥರ ಮಾಡ್ಕೊಳ್ತೀರ ಅಲ್ವಾ, ಸೇಮ್ ಟು ಸೇಮ್ ಅದೇ ಥರ ಇರುತ್ತೆ. ಬಟ್ ನಾವಿಲ್ಲಿ ಯೂಸ್ ಮಾಡಿರೋದು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀವಿ. ಬಟ್ ನಾನ್ ವೆಜ್ ತಿನ್ನೋರಾದರೆ ನೀವು 2 ಮೊಟ್ಟೆನ ಹಾಕ್ಕೊಂಡ್ರೆ ಸಾಕು, ಡಿನ್ನರ್ಗೆ ರೆಡಿ ಆಗುತ್ತೆ. ಮತ್ತು ಮೊಟ್ಟೆನೂ ಕೂಡ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ಲು. ಯಾರು ನಾನ್ ವೆಜ್ ತಿನ್ಕೊಳ್ತೀರಾ ಅವರು ಮೊಟ್ಟೆ ಹಾಕ್ಕೊಂಡು ತಿನ್ಕೊಳ್ಬೋದು. ವೆಯ್ಟ್ ರೆಡ್ಯೂಸ್ ಆಗುತ್ತೆ. ವೆಯ್ಟ್ ರೆಡ್ಯೂಸ್ಗೆ ಅಂದರೆ ಬ್ರೇಕ್ಫಾಸ್ಟಿಗೂ ತೊಗೊಳ್ಬೋದು, ಇಲ್ಲ ಲಂಚಿಗೂ ತೊಗೊಳ್ಬೋದು, ಡಿನ್ನರ್ಗೂ ತೊಗೊಳ್ಬೋದು. ಆದಷ್ಟು ಲಂಚು ಮತ್ತು ಡಿನ್ನರ್ಗೆ ನೀವು ಮೊಟ್ಟೆನ ತೊಗೊಳ್ಳಿ ನಾನ್ ವೆಜ್ ತಿನ್ನೋರಾದರೆ. ಮಾರ್ನಿಂಗೆಲ್ಲ ಬೇಡ, ಮಾರ್ನಿಂಗೆಲ್ಲ ಪಡ್ಡಿಂಗ್ ತೊಗೊಂಡ್ಬಿಡಿ, ಓಟ್ಸ್ ಪಡ್ಡಿಂಗು. ಸೊ ಈ ಥರ ನಾನು 2 ದೋಸೆನ ಆ್ಯಸ್ ಯೂಶ್ವಲ್ ಹಂಗೆ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂತು, ಟೇಸ್ಟು ಕೂಡ ಸಖತ್ತಾಗಿತ್ತು. ಮತ್ತು ಅದಾದಮೇಲೆ ನಾನು ಎಷ್ಟು 7 ಕಾಲಿಗೆಲ್ಲ ನಾನು ಊಟನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ರಾತ್ರಿ ನೈಟು 9:30 ಮೇಲೆ ನಾನು ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋದು. 10 ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ. 9:30ಗೆಲ್ಲ ಮಾಡಿಕೊಂಡು 10 ಗಂಟೆವರೆಗೂ ಕುಡಿದು ನಿಧಾನಕ್ಕೆ ಸಿಪ್ ಬೈ ಸಿಪ್ಪು ನಾನು ತಿನ್ನೋದು ಅಷ್ಟೇ, ನಿಧಾನಕ್ಕೆ ಬೈಟ್ ಟು ಬೈಟೇ ತಿನ್ಕೊಳ್ಳೋದು, ಚೆನ್ನಾಗಿ ಅಗದ್ಬಿಟ್ಟು. ಆಗ ನಮಗೆ ಡೈಜೆಷನ್ನು ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.